ಸೋಮು ಇವನು ಒಬ್ಬ ಬಡ ರೈತ. ಇವನಿಗಿರುವ ಸ್ವಲ್ಪ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ಬದುಕುತ್ತಿದ್ದಾನೆ. ಆದರೆ ಇವನ ಜೀವನ ಬಲು ಕಠಿಣ. ಸೋಮುವಿಗೆ ಮದುವೆಯಾಗಿ 1 ವರ್ಷ ಆಗಿದೆ. ಸೋಮುವಿನ ಪತ್ನಿ ಶಾಂತಿ. ಆದರೆ ಇವಳ ಹೆಸರಿನಲ್ಲಿರುವ ಶಾಂತಿ ಇವಳಿಗೆ ಇಲ್ಲ. ಯಾವಾಗಲೂ ಸೋಮುವಿನ ಮೇಲೆ ಜಗಳ ಮಾಡುತ್ತಲೇ ಇರುತ್ತಾಳೆ. ಸೋಮು, ನನಗಂತೂ ಈ ಬಡತನದ ಜೀವನ ಸಾಕಾಗ್ಹೋಗಿದೆ. ಎಷ್ಟು ದಿನ ಈ ಕಷ್ಟ ನಮಗೆ? ನೀವು ಬೇಗ ದುಡ್ಡು ಸಂಪಾದನೆ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳಿ. ಇಲ್ಲವಾದ್ರೆ ನಾನು ನನ್ನ ತವರಿಗೆ ಹೊರಟು ಹೋಗುತ್ತೇನೆ. ಶಾಂತಿ, ದಯವಿಟ್ಟು ಸಮಾಧಾನ ಮಾಡಿಕೊ. ನನ್ನ ಕೈಲಾದ ಕೆಲಸ ನಾನು ಮಾಡುತ್ತಲೇ ಇದ್ದೇನೆ. ನಾಳೆಯಿಂದ ಬೇರೆಯವರ ಜಮೀನಿನಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತೇನೆ. ಆಗ ಬರುವ ಕೂಲಿಯನ್ನು ನಿನಗೆ ತಂದು ಕೊಡುತ್ತೇನೆ. ದಯವಿಟ್ಟು ನನ್ನನ್ನು ಪೀಡಿಸಬೇಡ ಶಾಂತಿ. ಮರುದಿನದಿಂದ ಸೋಮು ಬೇರೆಯವರ ಜಮೀನಿನಲ್ಲಿ ಕೆಲಸಕ್ಕೆ ಹೋಗಲು ಶುರು ಮಾಡ್ತಾನೆ. ಅವರು ಕೊಟ್ಟ ಕೂಲಿಯನ್ನು ತೆಗೆದುಕೊಂಡು ಬಂದು ಹೆಂಡತಿಯ ಕೈಯಲ್ಲಿ ಕೊಡುತ್ತಿರ್ತಾನೆ. ಶಾಂತಿ ಸ್ವಲ್ಪ ಸಮಾಧಾನದಿಂದಿರ್ತಾಳೆ. ಒಂದು ದಿನ ಇದ್ದಕ್ಕಿದ್ದಂತೆ ಶಾಂತಿಗೆ ಜ್ವರ ಬರುತ್ತದೆ. ಏನಾಗಿದೆ ಶಾಂತಿ ನಿನಗೆ? ತುಂಬ ಸುಸ್ತಾಗಿರುವ ಹಾಗೆ ಕಾಣುತ್ತಿದೆ. ಸೋಮು, ನನಗೆ ಜ್ವರ ಬಂದಿರುವ ಹಾಗೆ ಕಾಣುತ್ತಿದೆ. ಬೇಗ ವೈದ್ಯರನ್ನು ಕರೆಸಿ ನನ್ನ ಆರೋಗ್ಯವನ್ನು ಸರಿಪಡಿಸಿ. ನನಗೆ ಈ ಜ್ವರವನ್ನು ತಡೆದುಕೊಳ್ಳಲು ಆಗುತ್ತಿಲ್ಲ. ಸರಿ ಸರಿ, ನಾನು ಈಗಲೇ ಹೋಗಿ ವೈದ್ಯರನ್ನು ಕರೆದುಕೊಂಡು ಬರುತ್ತೇನೆ. ಸೋಮ ತಕ್ಷಣ ಹೋಗಿ ವೈದ್ಯರನ್ನು ಕರೆತರುತ್ತಾನೆ. ಅವರು ಶಾಂತಿಯನ್ನು ಪರೀಕ್ಷೆ ಮಾಡಿ ಔಷಧಿಗಳನ್ನು ಬರೆದುಕೊಡ್ತಾರೆ. ಆದರೆ ಅದನ್ನು ತರಲು ಕೂಡ ಸೋಮುವಿನ ಬಳಿ ದುಡ್ಡಿರಲಿಲ್ಲ. ತಕ್ಷಣ ಆ ಊರಿನ ಗೌಡರ ಬಳಿ ಹೋಗಿ ಸಾಲ ತೆಗೆದುಕೊಂಡು ಬರ್ತಾನೆ. ಅದೇ ದುಡ್ಡಿನಲ್ಲಿ ಔಷಧಿಗಳನ್ನು ತಂದು ಶಾಂತಿಯ ಆರೋಗ್ಯ ಸರಿಪಡಿಸುತ್ತಾನೆ. ಸೋಮು, ನಾನು ಕೊಟ್ಟ ಹಣಕ್ಕೆ ಬಡ್ಡಿ ಚಕ್ರಬಡ್ಡಿ ಎಲ್ಲವೂ ಹೆಚ್ಚಾಗುತ್ತಿದೆ. ನೀನು ನನಗೆ ಹೇಳಿದ್ದೆ ಸಾಲವನ್ನು ದಿನಾನೂ ಸ್ವಲ್ಪ ಸ್ವಲ್ಪ ಕೊಟ್ಟು ತೀರಿಸುತ್ತೇನೆ ಎಂದು. ಎಲ್ಲಿ ನನ್ನ ದುಡ್ಡು? ಇಲ್ಲವಾದರೆ ನಿನ್ನ ಮನೆ ಮತ್ತು ಜಮೀನನ್ನು ಕಿತ್ತುಕೊಳ್ಳುತ್ತೇನೆ, ನೆನಪಿರಲಿ. ದನಿಗಳೇ, ಹಾಗೆಲ್ಲ ಮಾಡಬೇಡಿ. ಹೇಗಾದ್ರೂ ಮಾಡಿ ನಿಮ್ಮ ಸಾಲವನ್ನು ನಾನು ತೀರಿಸ್ತೇನೆ. ಅಂದಿನಿಂದ ಸೋಮು ಕೂಲಿ ಕೆಲಸದಲ್ಲಿ ಬರುತ್ತಿದ್ದ ದುಡ್ಡಿನಲ್ಲಿ ಸ್ವಲ್ಪವನ್ನು ಮನೆಗೊಂದು ಉಳಿಸಿಕೊಂಡು ಉಳಿದ ಹಣವನ್ನು ಗೌಡರಿಗೆ ಕೊಡುತ್ತಿದ್ದ. ಸೋಮು, ಎಷ್ಟು ಕಮ್ಮಿ ದುಡ್ಡಿನಲ್ಲಿ ನಾನು ಹೇಗೆ ಮನೆಯನ್ನು ನಡೆಸಲಿ? ಬರುವ ದುಡ್ಡನ್ನೆಲ್ಲ ನೀನು ಗೌಡರಿಗೆ ಕೊಡುತ್ತಿದ್ದರೆ ನಾನು ತಾನೇ ಹೇಗೆ ಈ ಮನೆಯನ್ನು ನಿಭಾಯಿಸಲಿ? ಶಾಂತಿ, ಸ್ವಲ್ಪ ದಿನ ಸುಧಾರಿಸಿಕೊ. ನಾನ್ ತಾನೇ ಏನ್ ಮಾಡಲು ಸಾಧ್ಯ? ನಿನಗಾಗಿಯೇ ತಾನೇ ನಾನ್ ಗೌಡ್ರ ಬಳಿ ಸಾಲ ಮಾಡಿದೆ. ಅವರು ಸಾಲ ತೀರಿಸದಿದ್ದರೆ ಈ ಮನೆಯನ್ನು ಕಿತ್ತುಕೊಳ್ಳುತ್ತೇನೆ ಎನ್ನುತ್ತಿದ್ದಾರೆ. ಮನೆಯನ್ನು ಅವರಿಗೆ ಕೊಟ್ರೆ ಮುಂದೆ ನಮ್ಮ ಪರಿಸ್ಥಿತಿ. ಸೋಮು, ನಿನ್ನ ಕೈಯಲ್ಲಿ ದುಡಿಯಲು ಸಾಧ್ಯವಿಲ್ಲ ಎಂದು ಹೇಳು. ನಾನು ಒಪ್ಪಿಕೊಳ್ಳುತ್ತೇನೆ. ಅದನ್ನು ಬಿಟ್ಟು ಈ ಕೊಂಕು ಮಾತುಗಳನ್ನಡಬೇಡ. ಇಷ್ಟಕ್ಕೋ ನನ್ನದೇ ತಪ್ಪು. ನಿನ್ನನ್ನು ಮದುವೆಯಾದೆಯಲ್ಲವೇ? ಆಗಲೇ ನನ್ನ ತಾಯಿ ಹೇಳಿದರು, ಈ ಮದುವೆ ಬೇಡ ಎಂದು. ನಾನೇ ಕೇಳಲಿಲ್ಲ. ನನಗಿದು ಬೇಕಾಗಿರುವುದೇ. ಸೋಮು ಬೇಸರದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಎಲ್ಲವನ್ನು ಯೋಚಿಸುತ್ತಾ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾನೆ. ದಾರಿಯ ಮಧ್ಯೆ ಒಬ್ಬ ವಯಸ್ಸಾದ ವೃದ್ಧ ಹಸಿವಿನಿಂದ ಒದ್ದಾಡುತ್ತಿರುತ್ತಾನೆ. ಸೋಮು ಅವರನ್ನು ನೋಡಿ ತಕ್ಷಣ ಅಲ್ಲಿಗೆ ಹೋಗುತ್ತಾನೆ. ಅಜ್ಜ, ಯಾರ್ ನೀವು? ಯಾಕೆ ಈ ರೀತಿ ನರಳಾಡ್ತಿರುವಿರಿ? ಮಗು, ನನಗೆ ತುಂಬಾ ಹಸಿವಾಗುತ್ತಿದೆ. ತಿನ್ನಲು ಏನಾದರೂ ಇದ್ದರೆ ಕೊಡು ಮಗು. ತಕ್ಷಣ ಸೋಮುಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ದೂರದಲ್ಲಿ ಒಂದು ಮಾವಿನ ಮರ ಕಾಣುತ್ತದೆ. ಅಲ್ಲಿಗೆ ಹೋಗಿ ಹಣ್ಣನ್ನು ಕಿತ್ತುಕೊಂಡು ಬಂದು ಆ ವ್ಯಕ್ತಿಗೆ ಕೊಡುತ್ತಾನೆ. ಅಜ್ಜ ಹಣ್ಣನ್ನು ತಿಂದು ಸ್ವಲ್ಪ ಸುಧಾರಿಸಿಕೊಳ್ಳುತ್ತಾನೆ. ಈಗ ಹೇಳಿ ಅಜ್ಜ, ಯಾರ್ ನೀವು? ಬನ್ನಿ, ನಾನ್ ನಿಮ್ ಮನೆ ಕರೆದುಕೊಂಡು ಹೋಗ್ತೇನೆ. ಮಗು, ನನಗೆ ನನ್ನವರು ಅಂತ ಯಾರೂ ಇಲ್ಲ. ಇನ್ನು ಮನೆಯಲ್ಲಿಂದ ಬರುತ್ತದೆ. ಸೋಮುಗೆ ತುಂಬ ಬೇಸರವಾಗುತ್ತದೆ. ಅಲ್ಲಿಂದ ಹೊರಟು ಹೋಗುತ್ತಾನೆ. ಅಯ್ಯೋ, ನಾನ್ ಈ ರೀತಿ ಮಾಡಿದ್ದು ಸರಿಯೇ? ಈ ವಯಸ್ಸಾದ ಅಜ್ಜನ ಜಾಗದಲ್ಲಿ ನನ್ ತಂದೆ ತಾಯಿಗಳಿದ್ದರೆ ನಾನ್ ಹೀಗೆ ನಡೆದುಕೊಳ್ತಿದ್ದೇನೆ. ಆದರೆ ಇವರನ್ನು ಕರೆದುಕೊಂಡು ನಾನ್ ಮನೆಗೆ ಹೇಗ್ ಹೋಗ್ಲಿ? ಶಾಂತಿ ಇವರನ್ನು ನೋಡಿದ್ರೆ ಏನ್ ಮಾಡ್ತಾಳೋ ಏನೋ. ಇಲ್ಲ ಇಲ್ಲ, ಹಾಗಂತ ಈ ವಯಸ್ಸಾದ ಅಜ್ಜನನ್ನು ಇಲ್ಲೇ ಬಿಡುವುದು ತಪ್ಪು. ಯಾವುದಾದ್ರೂ ಪ್ರಾಣಿಗಳು ಇವರನ್ನು ಕೊಂದ್ರೆ ಆ ಪಾಪವೂ ನನಗ್ ಬರ್ತದೆ. ತಪ್ಪು ತಪ್ಪು. ಶಾಂತಿಗೆ ಹೇಗಾದ್ರೂ ಸಮಾಧಾನ ಮಾಡೋಣ. ಸೋಮು ಅಜ್ಜನನ್ನು ಕರೆದುಕೊಂಡು ತನ್ನ ಮನೆಗೆ ಹೋಗುತ್ತಾನೆ. ಬಾಗಿಲಲ್ಲಿ ನಿಂತುಕೊಂಡಿದ್ದ ಶಾಂತಿ ಸೋಮವನ್ನು ನೋಡಿ ಕೂಗಾಡಲು ಶುರು ಮಾಡುತ್ತಾಳೆ.
ನಿಲ್ಲಿ. ನೀವು ಮನೆಯಿಂದ ಹೊರಗೆ ಹೋಗಿ ಎಷ್ಟು ಸಮಯವಾಯಿತು? ಈಗ ನಿಮಗೆ ಮನೆ ನೆನಪಾಯಿತೆ? ಕೆಲಸಕ್ಕೆ ಹೋಗುವುದನ್ನು ಬಿಟ್ಟು ಎಲ್ಲಿಗೆ ಹೋಗಿ ಬರುತ್ತಿರುವಿರಿ? ಅಂದ ಹಾಗೆ ಈ ಅಜ್ಜ ಯಾರು? ಅಜ್ಜ, ಇಲ್ಲೇ ಕುಳಿತುಕೊಳ್ಳಿ. ಶಾಂತಿ, ಬಾ ನನ್ನ ಜೊತೆ. ಹೆಂಡತಿಯನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಸೋಮು ಸಮಾಧಾನದಿಂದ ಮಾತನಾಡುತ್ತಾನೆ. ನಡೆದ ಎಲ್ಲ ವಿಷಯವನ್ನು ಶಾಂತಿ ಬಳಿ ಹೇಳಿಕೊಳ್ಳುತ್ತಾನೆ. ಅವಳಿಗೆ ಇನ್ನೂ ಕೋಪ ಬರುತ್ತದೆ. ನನಗೆ ಹೊಟ್ಟೆ ತುಂಬ. ಊಟ ಹಾಕಲು ನಿನಗೆ ಸಾಧ್ಯವಾಗುತ್ತಿಲ್ಲ. ಹೀಗಿರಬೇಕಾದರೆ ಇನ್ನೊಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿರುವೆಯಾ? ನಿನಗೆಷ್ಟು ಧೈರ್ಯ? ಅವರನ್ನು ಮೊದಲು ಇಲ್ಲಿಂದ ಕಳಿಸು. ಇಲ್ಲವಾದರೆ ನಾನೇ ನನ್ನ ತವರಿಗೆ ಹೊರಟು ಹೋಗುತ್ತೇನೆ. ಹಾಗೆಲ್ಲ ಮಾತ್ನಾಡ್ಬೇಡ ಶಾಂತಿ. ದಯವಿಟ್ಟು ಸಮಾಧಾನ ಮಾಡಿಕೊ. 1-2 ದಿನ ಅಷ್ಟೇ. ಅವರನ್ನು ನಾನು ಬೇರೆ ಕಡೆ ಕಳಿಸಿಬಿಡ್ತೇನೆ. ನನಗಾಗಿ ಸ್ವಲ್ಪ ಸಮಾಧಾನ ಪಟ್ಟುಕೋ ಶಾಂತಿ. ಶಾಂತಿ ಕೋಪದಿಂದ ಹೊರಗೆ ಹೊರಟು ಹೋಗುತ್ತಾಳೆ. ಈ ಎಲ್ಲ ಮಾತುಗಳನ್ನು ಅಜ್ಜ ಕೇಳಿಸಿಕೊಳ್ಳುತ್ತಿರುತ್ತಾರೆ. ಆದರೆ ಏನು ಮಾತನಾಡದೆ ಸುಮ್ಮನಿರುತ್ತಾರೆ. ಸೋಮು ಪ್ರೀತಿಯಿಂದ ಅಜ್ಜನನ್ನು ಕರೆದುಕೊಂಡು ಹೋಗಿ ಅವರ ಸೇವೆ ಮಾಡುತ್ತಿರುತ್ತಾನೆ. ಸೋಮು ಬೆಳಗಿನದ ಸಂಜೆವರೆಗೂ ಕೂಲಿ ಕೆಲಸ ಮಾಡಿಕೊಂಡು ಮನೆಗೆ ಬಂದು ನಂತರ ಅಜ್ಜನಿಗೂ ಸೇವೆ ಮಾಡಿಕೊಂಡಿರುತ್ತಿದ್ದ. ಸೋಮು, ಯಾವಾಗ್ ನೋಡಿದ್ರೂ ಈ ಅಜ್ಜನ ಸೇವೆ ಮಾಡ್ಕೊಂಡಿರ್ತಿರಲ್ಲ. ನಿಮ್ಗ್ ಹೆಂಡತಿ ಇದ್ದಾಳೆ ಅನ್ನುವ ನೆನಪಿದೆಯೋ ಇಲ್ವೋ? ಯಾಕ್ ಶಾಂತಿ ಈ ರೀತಿಯೆಲ್ಲ ಮಾತಾಡ್ತಿರುವೆ? ಈಗಂತದ್ದೇನಾಯ್ತು? ಆಗ ಅಲ್ಲಿಗೆ ಸೋಮುಗೆ ಸಾಲ ಕೊಟ್ಟಿದ್ದ ಊರಿನ ಗೌಡ ಬರ್ತಾನೆ. ಏ ಸೋಮು, ನಿನಗೆ ಎಷ್ಟು ಸಲ ಹೇಳೋದು ನನ್ ಸಾಲವನ್ನು ನನಗೆ ವಾಪಸ್ ಕೊಡು ಎಂದು. ನಿನಗೆ ಈ ದಿನ ಮಾತ್ರ ಸಮಯವಿದೆ. ನಾಳೆ ಇಷ್ಟೊತ್ತಿಗೆ ಇಲ್ಲಿಗೆ ಬರ್ತೇನೆ. ನೀನೇನಾದರೂ ನನಗೆ ದುಡ್ಡು ಕೊಡ್ಲಿಲ್ಲ ಎಂದ್ರೆ ಈ ಮನೆಯಿಂದ ನಿನ್ನನ್ನು ಹೊರಹಾಕುವೆ. ನೆನಪಿರ್ಲಿ, ಇವನಿಗೆ ತಿನ್ನಲು ಏನೂ ಇಲ್ಲ. ಊರಿನಲ್ಲಿರುವ ಮುದುಕರನ್ನೆಲ್ಲ ಕರೆದುಕೊಂಡು ಬಂದು ಸಾಕುತ್ತಿದ್ದಾನೆ. ಮುಟ್ಟಾಳ. ಸಾಕ್. ನನಗ್ ಬೇಕಾದಷ್ಟಾಯ್ತು ಅವಮಾನ ಸೋಮು. ಇನ್ಮುಂದೆ ನಿನ್ನ ದಾರಿ ನಿನ್ನದು. ನಿನಗ್ ಹೇಗ್ ಬೇಕೋ ಹಾಗೇ ಇರು. ನಂತವರಿಗೆ ನಾನ್ ಹೊರಟು ಹೋಗ್ತೀನಿ. ಈ ಮುದುಕನ ಜೊತೆಯಲ್ಲೇ ಬದುಕು. ಸಮಾಧಾನ ಮಾಡ್ಕೋ ಶಾಂತಿ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡ. ನಿಲ್ಲು ಶಾಂತಿ. ಸೋಮುವಿನ ಮಾತನ್ನು ಕೇಳಿಸಿಕೊಳ್ಳದೆ ಶಾಂತಿ ಮನೆನೆ ಬಿಟ್ಟು ಹೊರಟು ಹೋಗುತ್ತಾಳೆ. ಇದನ್ನೆಲ್ಲ ಗಮನಿಸುತ್ತಿದ್ದ ಅಜ್ಜ ಸೋಮುವನ್ನು ಕರೆದು ಅವನ ಬಳಿ ಒಂದು ವಿಷಯವನ್ನು ಹೇಳುತ್ತಾನೆ. ಅಜ್ಜ, ನೀವು ಹೇಳುತ್ತಿರುವುದು ನಿಜವೇ? ಸೋಮು, ನಾನು ಹೇಳಿದೆ ಅಲ್ಲವೇ? ಈಗ ನೀನು ಹೋಗಿ ನಾನು ಹೇಳಿದ ವಸ್ತುವನ್ನು ತೆಗೆದುಕೊಂಡು ಬಾ. ಆಗ ನಿನಗೆ ನನ್ನ ಮೇಲೆ ನಂಬಿಕೆ ಬರುತ್ತದೆ. ಹೋಗು ಸೋಮು. ಅಜ್ಜ ಸೋಮುಗೆ ಹೇಳಿದ ಮಾತು. ಸೋಮು ಅಜ್ಜನನ್ನು ಎಲ್ಲಿಂದ ಕರೆದುಕೊಂಡು ಬಂದನು? ಅದೇ ಜಾಗದಲ್ಲಿ ಸ್ವಲ್ಪ ಭೂಮಿಯನ್ನು ಅಗೆದು ನೋಡು. ಅಲ್ಲಿ ಒಂದು ಚಿನ್ನದ ನಾಣ್ಯಗಳ ಗಂಟಿದೆ. ಅದನ್ನು ತೆಗೆದುಕೊಂಡು ಬಾ ಎಂದು. ಅದೇ ರೀತಿ ಸೋಮು ಅಲ್ಲಿಗೆ ಹೋಗಿ ಭೂಮಿಯನ್ನು ಅಗೆದು ನೋಡುತ್ತಾನೆ. ಅಜ್ಜ ಹೇಳಿದ ಮಾತಿನಂತೆ ಒಂದು ಗಂಟು ಅಲ್ಲಿ ಸಿಗುತ್ತದೆ. ಅದನ್ನು ತೆಗೆದು ಕೂಡ ನೋಡದೆ ಸೋಮು ನೇರವಾಗಿ ಅಜ್ಜನಿಗೆ ತಂದುಕೊಡ್ತಾನೆ. ಸೋಮು ಇದರಲ್ಲಿರುವ ಚಿನ್ನದ ನಾಣ್ಯಗಳನ್ನು ನೋಡಿದ. ಇಲ್ಲ ಅಜ್ಜ, ನಾನ್ ನೋಡ್ಲಿಲ್ಲ. ಇದು ನಿಮ್ಗೆ ಸೇರ್ಬೇಕಾಗಿರೋದು. ಅದಕ್ಕೆ ನಾನ್ ನಿಮ್ಗೆ ತಂದುಕೊಟ್ಟೆ. ವಾ ಸೋಮು, ನಿನ್ನ ನಿಷ್ಠೆಗೆ ನಾನು ಮೆಚ್ಚಿದೆ. ತೆಗೆದುಕೋ. ಇದೆಲ್ಲವೂ ನಿನಗೆ ಸೇರಬೇಕಾಗಿರುವ ನಾಣ್ಯಗಳೇ. ಇದರಿಂದ ನಿನ್ನ ಜೀವನವನ್ನು ಹೊಸದಾಗಿ ಕಟ್ಟಿಕೋ. ಅಜ್ಜ, ನನಗೇಕ್ ಬೇಕು ಇಷ್ಟೊಂದು ನಾಣ್ಯಗಳು? ನನಗೀಗ ನಿಮ್ಮನ್ ಬಿಟ್ರೆ ಬೇರೆ ಯಾರು ದಿಕ್ಕಿಲ್ಲ. ಕಿಲ್ಲ, ಬೇಡ ಅಜ್ಜ. ಇದ್ಯಾವುದೂ ನನಗ್ ಬೇಡ. ಎಲ್ಲವನ್ನು ನೀವೇ ಇಟ್ಕೊಳ್ಳಿ. ನಿರಾಸೆಯಾಗಬೇಡ ಮಗನೇ. ಎಲ್ಲವೂ ಒಳ್ಳೆಯದಾಗುತ್ತದೆ. ತೆಗೆದುಕೋ ಇದನ್ನು. ನಾನು ಈಗ ಹೊರಡುತ್ತೇನೆ. ಮುಂದೆ ಒಂದು ದಿನ ಮತ್ತೆ ನಾನು ನಿನಗೆ ಸಿಗುತ್ತೇನೆ. ಬೇಡ ಅಜ್ಜ, ನೀವ್ ಕೂಡ ನನ್ನನ್ನು ಬಿಟ್ಟು ಹೋಗ್ಬೇಡಿ. ನನ್ನ ಹೆಂಡತಿಯು ನನ್ನನ್ನು ಅರ್ಥ ಮಾಡಿಕೊಳ್ಳದೆ ಬಿಟ್ಟು ಹೋದಗಳು. ಈಗ ನೀವ್ ಹೋದ್ರೆ ನಾನು ಅನಾಥನಾಗ್ಬಿಡುವೆ. ಇಲ್ಲ ಸೋಮು, ನಾನು ಹೇಳುತ್ತಿದ್ದೇನೆ ಅಲ್ಲವೇ? ನಾನು ಮತ್ತೆ ನಿನಗೆ ಸಿಗುತ್ತೇನೆ ಎಂದು. ಇದನ್ನು ನೀನು ಹೇಗೆ ಬಳಸಿಕೊಳ್ಳುವೆ ಎಂದು ನಿರ್ಧರಿಸು. ಮತ್ತೆ ಸಿಗೋಣ. ಸೋಮುವಿನ ಬಳಿ ಮಾತನಾಡಿ ಅಜ್ಜ ಅಲ್ಲಿಂದ ಹೊರಟು ಹೋಗುತ್ತಾರೆ. ಸೋಮು ಯಾರು ಇಲ್ಲದೆ ಒಂಟಿಯಾಗಿ ಮನೆಯಲ್ಲಿ ಕುಳಿತುಕೊಂಡಿರ್ತಾನೆ. ಮರುದಿನ ಮತ್ತೆ ಅಲ್ಲಿಗೆ ಗೌಡ ಬರುತ್ತಾನೆ. ಸೋಮು, ನಾನು ಕೊಟ್ಟ ಹಣವನ್ನು ನನಗೆ ವಾಪಸ್ ಕೊಡುತ್ತೀಯೋ ಇಲ್ಲವಾದರೆ ಈ ಮನೆ ಬಿಟ್ಟು ಹೋಗುತ್ತೀಯೋ? ಯಾವುದು ನಿನ್ನ ನಿರ್ಧಾರ? ಗೌಡ್ರೆ,
ಯಾಕ್ ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಬಡ್ಕೊಂತೀರಾ? ಮನುಷ್ಯನಿಗೆ ದುಡ್ಡು ಬೇಕು ಅವಶ್ಯಕತೆಗೆ ಮಾತ್ರ. ಆದ್ರೆ ನಿಮ್ಮ ತರಹ ದುಡ್ಡಿನ ದಾಹ ಇರುವ ಮನುಷ್ಯನನ್ನು ನಾನ್ ಎಲ್ಲೂ ನೋಡ್ಲಿಲ್ಲ. ನಿಮ್ಗೀಗ ದುಡ್ಡು ಬೇಕ್ ತಾನೆ? ಒಂದ್ ನಿಮಿಷ ನಿಲ್ಲಿ. ಸೋಮು ಒಳಗೆ ಹೋಗಿ ಆ ಚಿನ್ನದ ನಾಣ್ಯಗಳಲ್ಲಿ ಗೌಡನಿಗೆ ಕೊಡಬೇಕಾಗಿರುವ 5 ನಾಣ್ಯಗಳನ್ನು ತೆಗೆದುಕೊಂಡು ಬಂದು ಕೊಡುತ್ತಾನೆ. ಆದರೆ ಸೋಮು ಕೊಡುತ್ತಿರುವ ನಾಣ್ಯಗಳು ಸಾಧಾರಣವಲ್ಲದೆ ಚಿನ್ನದ ನಾಣ್ಯಗಳಾಗಿರುತ್ತದೆ. ಅದನ್ನು ಕಂಡು ಗೌಡನಿಗೆ ಅಚ್ಚರಿಯಾಗುತ್ತದೆ. ಏನಿದು ಸೋಮು, ನಿನ್ನವಳಿ ಚಿನ್ನದ ನಾಣ್ಯ ಎಲ್ಲಿಂದ ಬಂತು? ಅದನ್ನು ನಿಮ್ಮ ಬಳಿ ಹೇಳುವ ಅವಶ್ಯಕತೆ ನನಗಿಲ್ಲ ಗೌಡ್ರೆ. ನಿಮಗ್ ನಿಮ್ಮ ಹಣ ಸಿಕ್ಕಿತಲ್ವೇ, ಹೊರಡಿ ಇಲ್ಲಿಂದ. ಗೌಡರು ಹಣವನ್ನು ತೆಗೆದುಕೊಂಡು ಅಚ್ಚರಿಯಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆದರೆ ಅವರ ತಲೆಯಲ್ಲಿ ಇವನಿಗೆ ಈ ಚಿನ್ನದ ನಾಣ್ಯ ಎಲ್ಲಿಂದ ಬಂತು ಎನ್ನುವ ಗೊಂದಲ ಶುರುವಾಗುತ್ತದೆ. ಈ ನಾಣ್ಯಗಳಲ್ಲಿ ಸ್ವಲ್ಪವನ್ನು ನಾನು ಹೊಸ ಮನೆ ಕಟ್ಟಲು ಬಳಸಿಕೊಳ್ಳೋಣ. ಈ ರೀತಿ ಯೋಚನೆ ಮಾಡಿ ಸೋಮು ತನ್ನ ಬಳಿ ಇದ್ದ ಸ್ವಲ್ಪ ನಾಣ್ಯಗಳನ್ನು ಮನೆ ಕಟ್ಟಲು ಬಳಸಿಕೊಡ್ತಾನೆ. ಹಳೆ ಗುಡಿಸಲಿದ್ದ ಜಾಗದಲ್ಲಿ ಈಗ ಸುಂದರವಾದ ಒಂದು ಮನೆ ರೆಡಿಯಾಗಿದೆ. ಅಷ್ಟೇ ಅಲ್ಲದೆ ಸೋಮು ಊರಿನ ಜನರಿಗೆಲ್ಲ ಸಹಾಯ ಮಾಡಲು ನಿಂತ. ಯಾರು ಹಸಿವಿನಿಂದ ಒದ್ದಾಡಬಾರದು ಎಂದು. ಬಡತನದಲ್ಲಿರುವವರನ್ನು ಹುಡುಕಿಕೊಂಡು ಹೋಗಿ ಅವರಿಗೆ ದಿನ ಸೇವಸ್ತುಗಳನ್ನು ಕೊಟ್ಟು ಬರುತ್ತಿದ್ದ. ಊರಿನ ಜನರಿಗೆಲ್ಲ ಸೋಮು ದೇವರಂತೆ ಕಾಣುತ್ತಿದ್ದ. ಇದನ್ನು ಸಹಿಸದ ಊರಿನ ಗೌಡ, ಲೋ ರವಿ, ಏನ್ ನಡೀತಿದೆ ಈ ಸೋಮುಗೆ? ಇಷ್ಟೊಂದು ಶ್ರೀಮಂತಿಕೆ ಎಲ್ಲಿಂದ ಬಂತು? ಈ ಊರಿನಲ್ಲಿ ನಾನೇ ರಾಜನಾಗಿರ್ಬೇಕು. ಎಲ್ಲರೂ ಬಂದು ನನ್ನ ಬಳಿ ಕೈಚಾಚಿ ನಿಲ್ಲಬೇಕು. ಆದರೆ ಇವನು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದಾನೆ. ಯಾರು ನನಗೆ ಮರ್ಯಾದೆ ಕೊಡುತ್ತಿಲ್ಲ. ನನ್ನ ಬಳಿ ಸಾಲ ಕೇಳಲು ಕೂಡ ಬರುತ್ತಿಲ್ಲ. ಹೌದು ಯಜಮಾನ್ರೇ, ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಇವನು ಇದ್ದಕ್ಕಿದ್ದಂತೆ ಹೇಗೆ ಇಷ್ಟೊಂದು ಶ್ರೀಮಂತನಾದ? ಇದರಲ್ಲಿ ಏನೋ ಮೋಸ ಇದೆ ಯಜಮಾನ್ರೇ. ಅದು ಏನಂತ ನಾನು ಕಂಡುಹಿಡಿತೇನೆ, ನೀವು ಚಿಂತಿಸ್ಬೇಡಿ. ಈಗ ನನ್ನ ಬಳಿ ಬೇಕಾದಷ್ಟು ದುಡ್ಡಿದೆ. ಅಷ್ಟೇ ಅಲ್ಲದೆ ಸುಂದರವಾದ ಮನೆಯೂ ಇದೆ. ಈಗ ಹೋಗಿ ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಬಂದರೆ ಸರಿ ಹೋಗುತ್ತದೆ. ಇಲ್ಲ ಇಲ್ಲ, ತಪ್ಪು. ಅವಳು ನನಗಿಂತಲೂ ದುಡ್ಡೇ ಮುಖ್ಯ ಎಂದು ನನ್ನನ್ನು ತಿರಸ್ಕರಿಸಿ ಹೋದವಳು. ಅವಳನ್ನು ನಾನೇಕೆ ಕರೆದುಕೊಂಡು ಬರಬೇಕು? ಬೇಡ, ಅವಳು ನನಗೆ ಬೇಡ. ಬಡತನದಲ್ಲಿ ನನ್ನ ಕೈ ಹಿಡಿಯದವಳು. ಈ ಶ್ರೀಮಂತಿಕೆಯಲ್ಲಿ ಬಂದ್ರೆ ಏನು ಪ್ರಯೋಜನ? ಬೇಡ. ಇದೇ ರೀತಿ ನಾನು ಜನಗಳ ಸೇವೆಯನ್ನು ಮಾಡಿಕೊಂಡು ಇದ್ದು ಬಿಡುತ್ತೇನೆ. ಸೋಮು ಈ ರೀತಿ ಯೋಚಿಸಿಕೊಂಡು ಎಲ್ಲರಿಗೂ ಸಹಾಯ ಮಾಡುತ್ತಿರುತ್ತಾನೆ. ಒಂದು ದಿನ ಮಧ್ಯರಾತ್ರಿ ರವಿ ಮತ್ತು ಊರಿನ ಗೌಡ ಇಬ್ಬರು ಸೋಮುವಿನ ಹತ್ತಿರ ಏನಿದೆ ಎಂದು ತಿಳಿದುಕೊಳ್ಳಲು ಅಲ್ಲಿಗೆ ಬರುತ್ತಾರೆ. ಯಜಮಾನ್ರೇ, ನೀವು ಸದ್ದು ಮಾಡಬೇಡಿ, ಇಲ್ಲೇ ಇರಿ. ನಾನು ಮೆಲ್ಲಗೆ ಒಳಗೆ ಹೋಗಿ ಸೋಮುವಿನ ಹತ್ತಿರ ಏನಿದೆ ಎಂದು ತಿಳಿದುಕೊಂಡು ಬರುತ್ತೇನೆ. ಸರಿ ಸರಿ, ನೀನು ಜೋಪಾನ. ಸೋಮುವಿಗೆ ತಿಳಿಯದಂತೆ ಹೋಗಿ ಬಾ. ರವಿ ಮೆಲ್ಲಗೆ ಸೋಮುವಿನ ಮನೆಯೊಳಗೆ ಹೋಗುತ್ತಾನೆ. ಮನೆಯೆಲ್ಲ ಹುಡುಕಾಡುತ್ತಾನೆ. ಒಂದು ಪೆಟ್ಟಿಗೆಯಲ್ಲಿ ಗಂಟಿನ ಒಳಗೆ ಚಿನ್ನದ ನಾಣ್ಯಗಳು ರವಿಗೆ ಕಾಣಿಸುತ್ತದೆ. ಅದನ್ನು ನೋಡಿ ಅಚ್ಚರಿಯಿಂದ ಬಂದು ಗೌಡರ ಬಳಿ ತಿಳಿಸುತ್ತಾನೆ. ಹೌದೇ? ಎಲ್ಲಿ ಆ ಚಿನ್ನದ ನಾಣ್ಯಗಳ ಗಂಟು? ಕೊಡು ಬೇಗ ನನಗೆ. ಅಯ್ಯೋ ಗೌಡ್ರೆ, ನೀವು ಏನಿದೆ ಅದನ್ನು ತೆಗೆದುಕೊಂಡು ಬಾ ಅಂತ ಹೇಳಿಲ್ಲ, ನೋಡಿಕೊಂಡು ಬಾ ಅಂತ ಹೇಳಿದಿರಿ ತಾನೆ. ಅದಕ್ಕೆ ನಾನು ಹೋದೆ, ನೋಡ್ದೆ, ಮತ್ತೆ ಬಂದೆ. ನಾಣ್ಯಗಳ ಗಂಡು ತರಲಿಲ್ಲ ಯಜಮಾನ್ರೆ. ಅಯ್ಯೋ ಪೆದ್ದ. ನಿನ್ ತಲೆಯಲ್ಲಿ ಏನಾದ್ರೂ ಬುದ್ಧಿ ಇದೆಯೋ ಇಲ್ವೋ? ಹೋದನಂತೆ, ನೋಡಿದನಂತೆ, ವಾಪಸ್ ಬಂದನಂತೆ. ದೇವ್ರೇ, ನಿನ್ನಂತಹ ದಡ್ಡರ್ನೆಲ್ಲ ನನ್ ಜೊತೆಯಲ್ಲಿಟ್ಟುಕೊಂಡಿದ್ದೇನೆ ಅಲ್ವೇ? ನನ್ನ ಬುದ್ಧಿಯನ್ನು ಬೇಡ, ಮುಂದೆ ಹೇಳೋದು ಬೇಡ. ಹೋಗಿ ಆ ಗಂಟನ್ನು ತೆಗೆದುಕೊಂಡು ಬಾ. ಅಷ್ಟರಲ್ಲಿ ಸೋಮು ಏನು ಸದ್ದು ಕೇಳಿಸುತ್ತಿದೆ ಅಂದುಕೊಂಡು ಮನೆಯಿಂದ ಹೊರಗೆ ಬರುತ್ತಾನೆ. ಸೋಮು ಬರುವುದನ್ನು ಕಂಡ ಗೌಡ ಮತ್ತು ರವಿ ಇಬ್ಬರು ತಕ್ಷಣ ಅಲ್ಲಿಂದ ಓಡಿ ಹೋಗುತ್ತಾರೆ. ಅಯ್ಯೋ, ಕೈಗೆ ಬಂದ ತುತ್ತು ಬಾಯಿಗೆ ಸಿಗಲಿಲ್ವೇ? ಈಗ ನಾನೇನು ಮಾಡ್ಲಿ? ಮಾತಾಡೋ, ನಿನಗೆ ಅಷ್ಟು ಬುದ್ಧಿ ಇಲ್ವೇ? ನೋಡು, ನನಗೆ ಅದೆಲ್ಲ ಗೊತ್ತಿಲ್ಲ. ಆ ಚಿನ್ನದ ನಾಣ್ಯಗಳ ಗಂಟು ನನಗೆ ಬೇಕು. ಹೋಗಿ ತೆಗೆದುಕೊಂಡು ಬಂದು ನನಗೆ ಕೊಟ್ರೆ ಸರಿ. ಇಲ್ಲವಾದರೆ ನಿನಗೆ ಏನು ಮಾಡುತ್ತೀನೋ ನನಗೆ ಗೊತ್ತಿಲ್ಲ. ಯಜಮಾನ್ರೇ, ಈಗ ನೀವು ಹೇಳಿದ್ರಿ ಅಲ್ವೇ ಅದನ್ನು ತೆಗೆದುಕೊಂಡು ಬಾ ಅಂತ. ಈಗ ನನಗೆ ಅರ್ಥ ಆಯಿತು. ನೀವೇನ್ ಚಿಂತಿಸ್ಬೇಡಿ. ಇವತ್ತು ರಾತ್ರಿನೇ ಹೋಗಿ
ಆ ಗಂಟನ್ನ ತೆಗೆದುಕೊಂಡು ಬಂದುಬಿಡುತ್ತೇನೆ. ನೀವು ಆರಾಮಾಗಿರಿ ಗೌಡ್ರೆ. ಮತ್ತೆ ಆ ದಿನ ರಾತ್ರಿ ರವಿ ಸೋಮುವಿನ ಮನೆಗೆ ಬಂದು ಚಿನ್ನದ ನಾಣ್ಯಗಳಿರುವ ಗಂಟನ್ನು ತೆಗೆದುಕೊಂಡು ಹೋಗುತ್ತಾನೆ. ಸೋಮುಗೆ ಎಚ್ಚರವಾಗಿ ಏನಾಗುತ್ತಿದೆ ಎಂದು ಅರ್ಥವಾಗದೆ ರವಿ ಹಿಂದೇ ಹೋಗುತ್ತಾನೆ. ರವಿ ಆ ಗಂಟನ್ನು ತೆಗೆದುಕೊಂಡು ಹೋಗಿ ಗೌಡನ ಹತ್ತಿರ ಕೊಡುತ್ತಾನೆ. ತಕ್ಷಣ ಸೋಮು, ನಿಲ್ಲು ರವಿ, ಅದನ್ನ ಅವ್ರಿಗೆ ಕೊಡ್ಬೇಡ. ಆ ಗಂಟು ನಂದು, ನನ್ಗ್ ವಾಪಸ್ ಕೊಟ್ಬಿಡು. ಅಯ್ಯೋ, ಸೋಮು ಬಂದ್ಬಿಟ್ನು, ಈ ಮುಟ್ಟಾಳ. ಸೋಮು ಬರುತ್ತಿರೋದನ್ನು ನೀನ್ ನೋಡ್ಕೊಳ್ಬೇಕ್ತಾನೇ. ನೋಡ್ದೆ ಗೌಡ್ರೆ. ಸೋಮು ನಿಧಾನವಾಗಿ ನನ್ನ ಹಿಂದೆ ಹಿಂದೆ ಬರ್ತಾ ಇದ್ದ. ಅವನು ನೋಡಿದ್ಮೇಲೆ ನೀನು ಅವನ ಕಣ್ಣಿಗೆ ಕಾಣಿಸ್ದೇ ಇರೋ ರೀತಿ ಬರ್ಬೇಕ್ತಾನೇ. ಅದನ್ ಬಿಟ್ಟು ಅವನು ನಿಂಜೊತೆ ಬರೋ ರೀತಿ ಕರ್ಕೊಂಡ್ ಬಂದಿದ್ದೀಯಲ್ಲೋ. ಗೌಡ್ರೆ, ನೀವು ಸರಿಯಾಗಿ ಮಾತಾಡಿ, ತಪ್ಪಾಗಿ ಹೇಳ್ಬಾರ್ದು. ನೀವೇನ್ ಹೇಳಿದ್ರಿ? ಸೋಮು ಮನೆಗೋಗಿ ಗಂಟು ತಗೊಂಡ್ ಬಾ ಅಂದ್ರೆ ನಾನ್ ತಗೊಂಡ್ ಬಂದಂದೆ. ಸೋಮು ನನ್ ಹಿಂದೆ ಬರೋವಾಗ ಅವನನ್ನ ಕರ್ತ್ಕೊಂಡ್ ಬರ್ಬೇಡ ಅಂತ ನೀವು ಹೇಳಿಲ್ಲ ಅಲ್ವಾ? ನೋಡಿ, ನೀವು ಹೇಳಿರೋ ಕೆಲಸ ನಾನ್ ನೀಟಾಗಿ ಮಾಡಿದ್ದೇನೆ. ಗಂಟ್ ಕೇಳಿದ್ರೆ ತಂದ್ಕೊಟ್ಟೆ. ಮತ್ತೆ ನೀವು ಸುಮ್ಸುಮ್ನೆ ನನ್ನ ಬೈತಾ ಇರ್ಬೇಡಿ, ನನಗ್ ಕೋಪ ಬಂದ್ಬಿಡುತ್ತೆ. ಗೌಡ್ರೆ, ನಿಮ್ಗೆ ನಾಚಿಕೆ ಆಗೋದಿಲ್ವೇ? ಈ ರೀತಿ ರವಿಯನ್ನ ಕಳಿಸಿ ನನ್ ಮನೆಗ್ ಕಳ್ಳತನ ಮಾಡಿಸ್ಲು. ನೀವು ದೊಡ್ಡ ಮನುಷ್ಯರೇ. ಸೋಮು, ನಾಲಿಗೆ ಮೇಲೆ ಎಚ್ಚರವಿರ್ಲಿ. ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ನಾನ್ ಎಚ್ಚರವಾಗಿದ್ದೇನ್ ಗೌಡ್ರೆ. ನಿಮ್ಮೆಚ್ಚರಿಕೆ ಹೇಗ್ ತಪ್ಪ್ ಹೋಗಿದೆ? ಕೊಡಿ ನನ್ನ ಹಣವನ್ನ. ಇದು ಈಗ ನನ್ನ ಕೈಯಲ್ಲಿದೆ, ಆದ್ದರಿಂದ ಇದು ನನ್ನದು. ಅಷ್ಟೇ ಅಲ್ಲದೆ ನೀನು ಇರೋದು ಕೂಡ ನನ್ನ ಮನೆಯಲ್ಲೇ. ಎಚ್ಚರವಿರ್ಲಿ ನಿನಗೆ. ಎಲ್ಲವೂ ನನಗೆ ತಿಳಿದಿದೆ. ಒಳ್ಳೆ ಮಾತಿನಲ್ಲಿ ನನ್ನ ನಾಣ್ಯಗಳನ್ನು ನನಗೆ ವಾಪಸ್ ಕೊಟ್ರೆ ಸರಿ. ಇಲ್ಲವಾದ್ರೆ ನಿಮ್ಗೆ ತಕ್ಕ ಶಾಸ್ತಿ ಮಾಡುತ್ತೇನೆ, ನೋಡ್ತೀರಿ. ತಕ್ಷಣ ಅವರಿಬ್ಬರೂ ನಾಣ್ಯಗಳ ಗಂಟನ್ನು ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗುತ್ತಾರೆ. ಸೋಮು ಕೂಡ ಅವರನ್ನು ಹಿಂಬಾಲಿಸುತ್ತಾನೆ. ಕಾಡಿನ ಮಧ್ಯದವರೆಗೂ ಓಡುತ್ತಾರೆ. ಅಲ್ಲಿ ಒಂದು ಹಳೆಯ ದೇವಸ್ಥಾನ ಇರುತ್ತದೆ. ಅದರೊಳಗೆ ಹೋಗಿ ಬಚ್ಚಿಟ್ಟುಕೊಳ್ಳಲು ನಿರ್ಧರಿಸುತ್ತಾರೆ. ರವಿ, ಇದೋ ಈ ದೇವಸ್ಥಾನದಲ್ಲಿ ಬಚ್ಚಿಟ್ಕೊಳ್ಳೋಣ, ಬಾ. ಬನ್ನಿ ಬನ್ನಿ ಯಜಮಾನರೇ, ಬೇಗ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ಳೋಣ. ಗೌಡ್ರೆ, ಎಲ್ಲಿದ್ದೀರಾ ನೀವು? ಒಳ್ಳೆ ಮಾತಲ್ಲಿ ಹೊರಗೆ ಬಂದುಬಿಡಿ. ಇಲ್ಲವಾದ್ರೆ ಇದರ ಪರಿಣಾಮವನ್ನು ನೀವು ಅನುಭವಿಸಬೇಕಾಗುತ್ತದೆ. ಸೋಮು, ನಾವು ಈ ದೇವಸ್ಥಾನದಲ್ಲಿ ಬಚ್ಚಿಟ್ಕೊಂಡಿಲ್ಲ. ನೀನು ಬೇರೆ ಕಡೆ ಹೋಗಿ ಹುಡುಕಿ ನೋಡು. ಹೋಗು ಇಲ್ಲಿಂದ. ಅಯ್ಯೋ, ಮುಚ್ಚೋ ಬಾಯಿ. ಯಾಕೋ ಅವನ ಬಳಿ ನಾವಿಲ್ಲಿರೋದನ್ನ ಹೇಳ್ತಾ ಇದೀಯಾ? ನಿನ್ನಂಥವನನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದೇನಲ್ವೇ, ನನ್ನ ಬುದ್ಧಿಯನ್ನು. ಬೇಡ ಬೇಡ, ಮುಂದೆ ಹೇಳಿದ್ರೆ ನನಗೆ ಅವಮಾನ. ಸಾಕು ಮಾಡಿ ಗೌಡ್ರೆ ಈ ನಿಮ್ಮ ನಾಟಕವನ್ನು. ಬನ್ನಿ ಹೊರಗಡೆ ಇಲ್ಲಿಂದ. ಅಂದು ಈ ಚಿನ್ನದ ನಾಣ್ಯಗಳ ಗಂಟನ್ನು ಕೊಟ್ಟ. ಅಜ್ಜ ಅದೇ ದೇವಸ್ಥಾನದಲ್ಲಿ ಕುಳಿತುಕೊಂಡಿದ್ದರು. ಅದನ್ನು ಕಂಡ ಸೋಮು ತಕ್ಷಣ ಅವರ ಬಳಿ ಹೋಗುತ್ತಾನೆ. ಅಜ್ಜ, ನೀವು ಹೇಗಿದ್ದೀರಾ? ಬನ್ನಿ ಅಜ್ಜ ನನ್ನ ಜೊತೆಯಲ್ಲಿ. ನಮ್ಮ ಮನೆಗೆ ಹೊರಟು ಹೋಗೋಣ. ಸೋಮು ಅವರ ಬಳಿ ಹೋಗಿ ಅವರನ್ನು ಕರೆದುಕೊಂಡು ಹೋಗಲು ಅವರನ್ನು ಮುಟ್ಟುತ್ತಾನೆ. ತಕ್ಷಣ ಅಜ್ಜ ದೊಡ್ಡ ಸಾಧುವಾಗಿ ಬದಲಾಗುತ್ತಾನೆ. ಎಲ್ಲರಿಗೂ ಗಾಬರಿಯಾಗುತ್ತದೆ. 3 ಜನ ಆ ಮಹಾಪುರುಷನನ್ನು ನೋಡಿ ಕೈ ಮುಗಿದು ನಿಲ್ಲುತ್ತಾರೆ. ಗುರುಗಳೇ, ಯಾರ್ ನೀವು? ನೀವೇಕ್ ನಮ್ಮ ಅಜ್ಜನ್ ರೂಪದಲ್ಲಿದ್ದೀರಿ? ಸೋಮು, ಅಜ್ಜನ್ ರೂಪದಲ್ಲಿ ನಾನ್ ಇರ್ಲಿಲ್ಲ ಸೋಮು. ನನಗ್ ಈ ದೇವಿಯ ಶಾಪವಿತ್ತು. ಅದಕ್ಕಾಗಿ ನನಗ್ ಅಜ್ಜನ್ ರೂಪ ಬಂತು. ಇದೆಲ್ಲವೂ ಈ ದೇವಿಯ ಮಹಿಮೆ ಸೋಮು. ಏನ್ ಹೇಳ್ತಿರುವಿರ್ ಗುರುಗಳೇ? ಇಷ್ಟು ದೊಡ್ಡ ಸಾಧು ಆಗಿರುವ ಇವರು ವಯಸ್ಸಾದ ಅಜ್ಜನಾಗಿ ಬದಲಾಗಲು ಕಾರಣ ಏನು ಎಂಬುದನ್ನು ಸೋಮುವಿನ ಬಳಿ ಹೇಳುತ್ತಾರೆ. ನಾನು ಒಂದು ನದಿ ದಡದಲ್ಲಿ ತಪಸ್ ಮಾಡುತ್ತಾ ಕುಳಿತಿದ್ದೆ. ಆಗ ಅಲ್ಲಿಗೆ ಒಬ್ಬ ಹೆಣ್ಣು ಮಗಳು ಆಡುತ್ತಾ ಓಡಿ ಬಂದಳು. ಕಾಪಾಡಿ ಗುರುಗಳೇ, ನನ್ನನ್ನು ಕಾಪಾಡಿ. ನನ್ನನ್ನು 3 ಜನ ಓಡಿಸಿಕೊಂಡು ಬರುತ್ತಿದ್ದಾರೆ. ದಯಮಾಡಿ ಕಾಪಾಡಿ ಗುರುಗಳೇ. ಏ ಹೆಣ್ಣೆ, ನನ್ನ ತಪಸ್ಸನ್ನು ಭಂಗ ಮಾಡಿಬಿಟ್ಟೆ. ನಿನಗೆ ಎಷ್ಟು ಧೈರ್ಯ ಇರಬೇಕು? ಇದು ನಿನಗೆ ನನ್ನ ಶಾಪ. ನನ್ನ ತಪಸ್ಸನ್ನು ಕೆಡಿಸಿದ ನೀನು ಇಲ್ಲೇ ಕಲ್ಲಾಗಿ ಹೋಗು. ಏ ಮೂರ್ಖ ಸಾಧುವೆ, ನೊಂದ ಹೆಣ್ಣಿನ ಹಾಕ್ರಂದನವನ್ನು ನಿನಗೆ ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲವೇ? ಕಾಪಾಡು ಎಂದು ಬಂದ ಹೆಣ್ಣನ್ನು ಕಲ್ಲಾಗಿಸಿಬಿಟ್ಟೆ ಅಲ್ಲವೇ?
ಇಷ್ಟು ವರ್ಷಗಳು ತಪಸ್ಸು ಮಾಡಿ ನಿನಗೆ ಯಾವ ಫಲ ಸಿಕ್ಕಿದೆ? ಹೆಣ್ಣಿನ ಮನಸ್ಸನ್ನು ಅರ್ಥಮಾಡಿಕೊಳ್ಳದ ನೀನು ಯಾರು ಇಲ್ಲದೆ ಅನಾಥನಾಗಿ ಬದುಕು, ಬರೀ ಕಷ್ಟಗಳಲ್ಲೇ ಜೀವನವನ್ನು ಕಳೆ. ಇಂದಿನಿಂದ ಮುದುಕನಾಗಿ ಬದಲಾಗು. ಜಗನ್ಮಾತೆ, ನನ್ನ ತಪ್ಪನ್ನು ಮನ್ನಿಸು ತಾಯಿ. ನೀನೇ ಬಂದಿರುವೆ ಎಂದು ತಿಳಿಯದೆ ದುಡುಕಿದೆ. ದಯಮಾಡಿ ನನಗೆ ಶಾಪ ಕೊಡಬೇಡ. ಕ್ಷಮಿಸು ತಾಯಿ. ತಪಸ್ಸು ಮಾಡುತ್ತಿದ್ದ ಸಾಧುಗಳಿಗೆ ಅವರನ್ನು ಪರೀಕ್ಷಿಸಲು ಬಂದಿದ್ದು ಜಗನ್ಮಾತೆ ಪಾರ್ವತೀದೇವಿ ಎಂದು ತಿಳಿಯದೆ ಕೋಪದಿಂದ ನಡೆದುಕೊಳ್ಳುತ್ತಾರೆ. ನಂತರ ಅವರು ತಪ್ಪು ಅವರಿಗೆ ತಿಳಿದು ಮಾತೆಯಲ್ಲಿ ಕ್ಷಮೆ ಕೇಳುತ್ತಾರೆ. ಕೊಟ್ಟ ಶಾಪವನ್ನು ಹಿಂದೆ ಪಡೆಯಲು ಸಾಧ್ಯವಿಲ್ಲ. ಇದನ್ನು ನೀನು ಅನುಭವಿಸಲೇಬೇಕು. ನಿನಗೆ ಬೇರೆ ದಾರಿ ಇಲ್ಲ. ಖಂಡಿತವಾಗಲೂ ತಾಯಿ, ನಾನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುತ್ತೇನೆ. ಆದರೆ ಈ ನನ್ನ ಶಾಪಕ್ಕೆ ಪರಿಹಾರವೇನೆಂದು ತಿಳಿಸಿ ತಾಯಿ. ತೆಗೆದುಕೋ ಈ ಚಿನ್ನದ ನಾಣ್ಯಗಳಿರುವ ಗಂಟನ್ನು. ಇದನ್ನು ನೀನು ಯಾರಿಗೆ ಕೊಡಬಹುದು ಎನಿಸುತ್ತದೆಯೋ ಅವರಿಗೆ ನೀಡು. ನೆನಪಿರಲಿ, ಆ ವ್ಯಕ್ತಿ ತುಂಬ ನಿಷ್ಠಾವಂತನಾಗಿರಬೇಕು. ಯಾರಿಗೂ ದ್ರೋಹ ಮಾಡದೇ ಇರಬೇಕು. ಅಷ್ಟೇ ಅಲ್ಲದೆ ಈ ನಾಣ್ಯಗಳನ್ನು ಅವಶ್ಯಕತೆಗೆ ಮೀರಿ ವ್ಯರ್ಥ ಮಾಡಬಾರದು. ಈ ನಾಣ್ಯಗಳನ್ನು ಒಳ್ಳೆಯದಕ್ಕಾಗಿಯೇ ಉಪಯೋಗಿಸಬೇಕು. ಅಂತಹ ವ್ಯಕ್ತಿಗೆ ನೀನು ಈ ನಾಣ್ಯದ ಗಂಟನ್ನು ನೀಡು. 2ನೇ ಬಾರಿ ಅದೇ ವ್ಯಕ್ತಿ ನಿನ್ನ ಬಳಿ ಬಂದು ನಿನ್ನನ್ನು ಮುಟ್ಟಿದರೆ ಆಗ ನಿನ್ನ ಶಾಪ ಪರಿಹಾರವಾಗುತ್ತದೆ. ಆ ವ್ಯಕ್ತಿ ಏನಾದರೂ ಚಿನ್ನದ ಗಂಟನ್ನು ಮೋಸಕ್ಕಾಗಿ ಉಪಯೋಗಿಸಿದರೆ ನೀನು ಅಲ್ಲೇ ಭಸ್ಮವಾಗಿ ಬಿಡುವೆ. ನೆನಪಿರಲಿ. ಖಂಡಿತವಾಗಿಯೂ ತಾಯಿ, ನೀವು ಹೇಳಿದಂತೆ ನಾನು ನಡೆದುಕೊಳ್ಳುತ್ತೇನೆ. ನನಗೆ ಕ್ಷಮೆ ಕೊಡಿ ತಾಯಿ. ಹೋಗಿ ಬಾ. ಒಳ್ಳೆಯದಾಗಲಿ. ಎಲ್ಲರೂ ಕುಳಿತುಕೊಂಡು ಸಾಧುಗಳು ಹೇಳಿದ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೆ. ಗೌಡ ಅವರ ಬಳಿ ಬಂದು ನಾಣ್ಯದ ಗಂಟನ್ನು ಕೊಟ್ಟು ಕ್ಷಮೆ ಕೇಳಿಕೊಳ್ಳುತ್ತಾನೆ. ನನ್ನನ್ನು ಕ್ಷಮಿಸಿ ಗುರುಗಳೇ, ನಾನು ತಪ್ಪು ಮಾಡಿಬಿಡುತ್ತಿದ್ದೆ. ಹಾಗೇನಾದರೂ ಆಗಿದ್ದರೆ ನಿಮಗೆ ತೊಂದರೆಯಾಗುತ್ತಿತ್ತು. ಅಷ್ಟೇ ಅಲ್ಲದೆ ಆ ದೇವಿಯ ಶಾಪಕ್ಕೆ ನಾನೂ ಕೂಡ ಗುರಿಯಾಗುತ್ತಿದ್ದೆ. ತೆಗೆದುಕೊಳ್ಳಿ ನಿಮ್ಮ ನಾಣ್ಯಗಳನ್ನು. ಸೋಮು, ತೆಗೆದುಕೋ. ಇಷ್ಟು ದಿನ ಇದನ್ನು ಯಾವ ವಿಷಯಕ್ಕಾಗಿ ನೀನು ಉಪಯೋಗಿಸುತ್ತಿದ್ದೆ? ಇನ್ನು ಮುಂದೆ ಕೂಡ ಅದನ್ನೇ ಮುಂದುವರಿಸು. ಇದು ನಿನ್ನ ಬಳಿ ಇದ್ದರೇನೇ ಸರಿ. ನನಗೆ ಇದರ ಅವಶ್ಯಕತೆ ಇಲ್ಲ. ನೀನು ಮಾಡಿರುವ ಪುಣ್ಯಕ್ಕಾಗಿಯೇ ಈ ಚಿನ್ನದ ನಾಣ್ಯಗಳು ನಿನ್ನನ್ನೇ ಹುಡುಕಿಕೊಂಡು ಬಂದಿವೆ. ಆ ದೇವಿಯ ಆಶೀರ್ವಾದವು ನಿನಗೆ ಸಿಗಲಿ. ಗುರುಗಳೇ, ನನಗೆ ಇದ್ಯಾವುದರ ಅವಶ್ಯಕತೆಯೂ ಇಲ್ಲ. ನೀವು ನನಗಾಗಿ ಏನನ್ನಾದರೂ ಮಾಡಬೇಕು ಎನ್ಸಿದ್ರೆ ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ನಿಮ್ಮ ಸೇವೆ ಮಾಡಿಕೊಂಡು ನಿಮ್ಮ ಬಳಿ ಇದ್ದು ಬಿಡುತ್ತೇನೆ. ನನಗೆ ಅಂತ ಯಾರಿದ್ದಾರೆ ಹೇಳಿ. ಆಗ ಅಲ್ಲಿಗೆ ಸೋಮುವಿನ ಹೆಂಡತಿ ಶಾಂತಿ ಬರುತ್ತಾಳೆ. ಸೋಮು, ಯಾರಿ ಇಲ್ಲವೆಂದು ಮಾತನಾಡಬೇಡಿ. ನನ್ನನ್ನು ಮರೆತು ಬಿಟ್ಟಿರೆ? ನೀನಾ? ನೀನೇಕೆ ಬಂದೆ ಇಲ್ಲಿಗೆ? ನೀನಾಗ್ಲಿ ಈ ಗೌಡನಾಗ್ಲಿ ನಿಮ್ಮಿಬ್ಬರಿಗೂ ದುಡ್ಡು ಅನ್ನುವ ಒಂದು ವಿಷಯ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ದುಡ್ಡಿಗಾಗಿಯೇ ಬದುಕುವ ನೀವು ಮನುಷ್ಯರಿಗೆ ಎಲ್ಲಿ ಮರ್ಯಾದೆ ಕೊಡ್ತೀರಾ? ಓಹೋ, ನನ್ನ ಬಳಿ ಈಗ ದುಡ್ಡಿದೆ ಎಂದು ಬಂದೆಯಾ? ತೆಗೆದುಕೊಳ್ಳು. ಇದನ್ನು ತೆಗೆದುಕೊಂಡು ಇಲ್ಲಿಂದ ಹೊರಟು ಹೋಗು. ಹಾಗೆಲ್ಲ ಮಾತಾಡ್ಬೇಡ ಸೋಮು. ನಾನ್ ಮಾಡಿದ ತಪ್ಪು ನನಗ್ ತಿಳಿದಿದೆ. ಕಷ್ಟದ ಸಮಯದಲ್ಲಿ ನಾನ್ ನಿನ್ನನ್ನ ಬಿಟ್ಟು ಹೋಗ್ಬಾರ್ದಾಗಿತ್ತು. ಈ ಸಮಯದಲ್ಲಿ ಬಂದಿರುವುದು ಕೂಡ ನನ್ನ ತಪ್ಪೆ. ಅದಕ್ಕೆ ನಿನಗೆ ಹಾಗೆ ಅನ್ಸುತ್ತಿದೆ. ಖಂಡಿತವಾಗಿಯೂ ನಾನು ನಿನ್ನ ಬಳಿ ಇರುವ ದುಡ್ಡಿಗಾಗಿ ಬಂದಿಲ್ಲ ಸೋಮು. ನಿನ್ನನ್ನ ಬಿಟ್ಟಿರ್ಲಾಗದೆ. ನಿನ್ನನ್ನ ನೋಡ್ಲು ಮನೆ ಹತ್ತಿರ ಹೋಗಿದ್ದೆ. ಆಗ ನೀನು ಇಲ್ಲಿ ಇರುವ ವಿಷಯ ಯಾರು ನನಗೆ ತಿಳಿಸಿದ್ರು. ಅದಕ್ಕೆ ನಿನ್ನನ್ನ ಹುಡುಕಿಕೊಂಡು ಇಲ್ಲಿಗೆ ಬಂದೆ. ನನ್ನ ತಪ್ಪನ್ನು ಕ್ಷಮಿಸಿ ನನ್ನನ್ನ ಮನೆಗೆ ಕರೆದುಕೊಂಡು ಹೋಗು ಸೋಮು. ಯಾವ ಮನೆ ಶಾಂತಿ? ನನಗೆ ಯಾವ ಮನೆಯೂ ಇಲ್ಲ, ಯಾವ ಸಂಬಂಧಗಳೂ ಇಲ್ಲ. ಇನ್ನು ಮುಂದೆ ಗುರುಗಳ ಸೇವೆ ಮಾಡಿಕೊಂಡು ಅವ್ರ ಜೊತೆಯಲ್ಲೇ ಇರ್ತೇನೆ. ನಿನ್ನನ್ನು ಮದುವೆ ಮಾಡಿಕೊಂಡ ತಪ್ಪಿಗೆ ನೀನು ಹೋಗಿ ಆ ಮನೆಯಲ್ಲಿ ಇರು. ನನ್ನನ್ನು ಮಾತ್ರ ಬಾ ಎಂದು ಕರೀಬೇಡ. ನಿನಗೂ ಕೂಡ ನನ್ನ ಅವಶ್ಯಕತೆ ಇಲ್ಲ. ನಿನಗೆ ಬೇಕಾಗಿರುವುದು ದುಡ್ಡು ತಾನೇ? ಹೋಗು, ಆ ಮನೆಯಲ್ಲಿ ಎಲ್ಲವೂ ಇದೆ. ನೆಮ್ಮದಿಯಿಂದ ಬದುಕು. ಆಗ ಅಲ್ಲಿ ಜಗನ್ಮಾತೆ ಪಾರ್ವತೀದೇವಿ ಪ್ರತ್ಯಕ್ಷಳಾಗುತ್ತಾಳೆ. ಸೋಮು, ಹಾಗೆಲ್ಲ ನಿರ್ಧಾರ ತೆಗೆದುಕೊಳ್ಳಬೇಡ. ಯಾವುದೂ ಅವರವರ ಕೈಯಲ್ಲಿ ಇಲ್ಲ. ಎಲ್ಲವೂ ಸಮಯಕ್ಕೆ ತಕ್ಕಂತೆ ನಡೆಯಬೇಕು. ಅದೇ ರೀತಿಯೇ ನಿನ್ನ ಹೆಂಡತಿ ಕೂಡ ನಡೆದುಕೊಂಡಿದ್ದಾಳೆ. ಅವಳ ನೆಪ ಮಾತ್ರ ಅಷ್ಟೇ.
ಅವಳ ಮೇಲೆ ಕೋಪ ಮಾಡಿಕೊಳ್ಳಬೇಡ. ಆ ಜಗನ್ಮಾತೆ ಪಾರ್ವತಿದೇವಿಯನ್ನು ಕಂಡು ಎಲ್ಲರೂ ಸಂತೋಷದಿಂದ ಕೈಮುಗಿದು ನಿಲ್ಲುತ್ತಾರೆ. ಅಮ್ಮ, ನನಗಾಗ್ ಬಂದೇ ಆ ತಾಯಿ. ನಿನಗ್ ತಿಳಿದೇ ಇರೋದೇನೂ ಇಲ್ಲ. ಈಗ ನಾನ್ ಸುಖವಾಗಿದ್ದೇನೆ ಅಂತ ಇವಳು ನನ್ ಬಳಿ ಬಂದಿದ್ದಾಳೆ. ಮುಂದೆ ಒಂದಿನ ನನಗ್ ಕಷ್ಟ ಬಂದ್ರೆ ಮತ್ತೆ ಬಿಟ್ಟು ಹೋಗುವುದಿಲ್ಲ ಎಂಬ ನಂಬಿಕೆ ಏನಿದೆ ತಾಯಿ? ಇಲ್ಲ ಸೋಮು, ಹಾಗೆಲ್ಲ ಅವಳು ನಿನ್ನನ್ ಬಿಟ್ಟು ಹೋಗೋದಿಲ್ಲ. ಈಗ ಬಿಟ್ಟು ಹೋಗ್ಲು ಕಾರಣವೂ ವಿಧಿ ಅಷ್ಟೇ. ಹಾಗೆ ಹೋಗಿಲ್ಲ ಎಂದಿದ್ದರೆ ನೀನು ಜನಗಳ ಸೇವೆ ಮಾಡ್ಲು ಹೇಗೆ ಸಾಧ್ಯವಾಗುತ್ತಿತ್ತು? ಮತ್ತು ಈ ಸಾಧುಗಳ ಪಾಪ ವಿಮೋಚನೆಯೂ ಹೇಗೆ ದೊರೆಯುತ್ತಿತ್ತು? ಎಲ್ಲವೂ ಸಮಯದ ನಿರ್ಧಾರವೇ ಸೋಮು. ನೀವು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ ತಾಯಿ. ಅಮ್ಮ, ನಂದೊಂದು ಬೇಡಿಕೆ. ಹೇಳು ಮಗು. ನನಗಿನ್ನು ಮುಂದೆ ಈ ಸಂಸಾರದ ಜಂಜಾಟವೇನು ಬೇಡ. ಗುರುಗಳ ಸೇವೆಯನ್ನು ಮಾಡಿಕೊಂಡು ನಿನ್ನ ಸನ್ನಿಧಿಯಲ್ಲಿ ಇದ್ದು ಬಿಡುತ್ತೇನೆ. ಇದಕ್ಕೆ ನಿನ್ನ ಒಪ್ಪಿಗೆ ಬೇಕು ತಾಯಿ. ಸೋಮು, ಆ ದಿನ ಇನ್ನೂ ಬಂದಿಲ್ಲ. ನಿನಗೆ ಮಾಡಬೇಕಾಗಿರುವ ಕೆಲಸಗಳು ಬೇಕಾದಷ್ಟಿದೆ. ಜನಗಳು ನಿನಗಾಗಿ ಕಾಯುತ್ತಿದ್ದಾರೆ. ಅವರನ್ನು ಅರ್ಧದಲ್ಲಿ ಬಿಟ್ಟು ಹೀಗೆ ಬರುವುದು ಸರಿಯೇ? ಹೋಗು, ನಿನ್ನ ಹೆಂಡತಿಯನ್ನು ಒಪ್ಪಿಕೊಂಡು ಸಂತೋಷವಾಗಿ ಮನೆಗೆ ಕರೆದುಕೊಂಡು ಹೋಗು. ನನ್ನ ಸೇವೆ ಮಾಡಲು ಮುಂದೆ ನಿನ್ನನ್ನು ನಾನೇ ಕರೆದುಕೊಳ್ಳುತ್ತೇನೆ. ಖಂಡಿತ ತಾಯಿ, ನಿನ್ನ ಮಾತಿನಂತೆ ನಾನು ನಡೆದುಕೊಳ್ಳುತ್ತೇನೆ. ತೆಗೆದುಕೋ ಸೋಮು ಈ ಚಿನ್ನದ ಗಂಟನ್ನು. ಇಷ್ಟು ದಿನ ಯಾವ ರೀತಿ ಇದನ್ನು ಉಪಯೋಗಿಸುತ್ತಿದ್ದು ಅದೇ ರೀತಿ ಉಪಯೋಗಿಸು. ಹೋಗಿ ಬನ್ನಿ, ನಿಮ್ಗೆ ಒಳ್ಳೆಯದಾಗ್ಲಿ. ಎಲ್ಲರೂ ಸಂತೋಷದಿಂದ ದೇವಿಗೆ ಕೈ ಮುಗಿದು ನಿಲ್ಲುತ್ತಾರೆ. ಜಗನ್ಮಾತೆ ಪಾರ್ವತಿದೇವಿ ಎಲ್ಲರಿಗೂ ಆಶೀರ್ವದಿಸುತ್ತಾಳೆ. ಈ ಕಥೆಯನ್ನು ನೋಡುತ್ತಿರುವ ನಿಮ್ಮೆಲ್ಲರಿಗೂ ಆ ಜಗನ್ಮಾತೆಯ ಆಶೀರ್ವಾದ ಸಿಗಲೆಂದು ಬೇಡಿಕೊಳ್ಳುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.